ಹಾಯ್ ಹಲೋ ನಮಸ್ತೆ, ನಾನು ಹೇಮಂತ್ ಬೇಕನಹಳ್ಳಿ. ನೀವೇನಾದರೂ ಕಾಫಿನಾಡು ಚಿಕ್ಕಮಗಳೂರಿನ ಗಿರಿಭಾಗಕ್ಕೆ ಟ್ರಾವೆಲ್ ಮಾಡೋ ಪ್ಲಾನ್ ಅನ್ನ ಹೊಂದಿದ್ರೆ ಇದೀಗ ಪ್ರವಾಸೋದ್ಯಮ ಇಲಾಖೆ ಹಾಗೂ ಜಿಲ್ಲಾಧಿಕಾರಿಗಳಿಂದ ಹೊಸ ರೂಲ್ಸ್ ಜಾರಿಯಾಗಿದೆ. ಹೌದು, ಚಿಕ್ಕಮಗಳೂರು ತಾಲೂಕಿನ ಚಂದ್ರದ್ರೋಣ ಪರ್ವತ ಶ್ರೇಣಿಯಲ್ಲಿರುವ ಮುಳ್ಳಯ್ಯನಗಿರಿ, ಸೀತಾಳಯ್ಯನಗಿರಿ ಹಾಗೂ ಶ್ರೀ ಗುರು ದತ್ತಾತ್ರೇಯ ಬಾಬಾ ಬುಡನ್ಗಿರಿ, ಮಾಣಿಕ್ಯದಾರ ಸೇರಿದಂತೆ ಗಿರಿಭಾಗದ ಪ್ರವಾಸಿ ತಾಣಗಳಿಗೆ ಆಗಮಿಸುವ ಪ್ರವಾಸಿಗರ ವಾಹನ ದಟ್ಟಣೆಯನ್ನ ನಿಯಂತ್ರಿಸುವ ಹಾಗೂ ಇನ್ನಿತರೆ ಅಪಘಾತಗಳನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪ್ರವಾಸೋದ್ಯಮ ಅಭಿವೃದ್ಧಿ ಇಲಾಖೆ ವತಿಯಿಂದ ವಿಶೇಷ ನಿಯಮವನ್ನ ಜಾರಿ ಮಾಡಲಾಗಿದೆ. ಹಾಗಿದ್ರೆ ಈ ನಿಯಮಗಳಲ್ಲಿ ಏನೆಲ್ಲ ಇದೆ, ಹೇಗೆ ಪಾಲನೆ ಮಾಡಬೇಕು ನೋಡೋಣ. ಹೌದು, ಇದೇ ಸೆಪ್ಟೆಂಬರ್ 1ರಿಂದ ಚಿಕ್ಕಮಗಳೂರಿನ ಮುಳ್ಳಯ್ಯನಗಿರಿ ಭಾಗಕ್ಕೆ ಒಂದು ದಿನಕ್ಕೆ ಕೇವಲ 2 ಸ್ಲಾಟ್ಗಳ ಮೂಲಕ ವಾಹನಗಳಿಗೆ ಅವಕಾಶವನ್ನ ಕಲ್ಪಿಸಲಾಗಿದೆ. ಮೊದಲನೇ ಸ್ಲಾಟ್ ಬೆಳಗ್ಗೆ 6 ಗಂಟೆಯಿಂದ 12 ಗಂಟೆಯವರೆಗೆ, ಎರಡನೇ ಸ್ಲಾಟ್ ಮಧ್ಯಾಹ್ನ 1 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಅವಕಾಶವನ್ನ ಕಲ್ಪಿಸಲಾಗಿದೆ. ಹಾಗಿದ್ರೆ ಒಂದೊಂದು ಸ್ಲಾಟ್ಗಳಲ್ಲಿ ಎಷ್ಟೆಷ್ಟು ವಾಹನಗಳಿಗೆ ಅವಕಾಶವನ್ನ ನಿಗದಿ ಮಾಡಲಾಗಿದೆ ತಿಳಿದುಕೊಳ್ಳೋಣ. ಬೈಕ್ ಹಾಗೂ ಆಟೋಗಳಿಗೆ 100, ಲೋಕಲ್ ಯೆಲ್ಲೋ ಬೋರ್ಡ್ ಟ್ಯಾಕ್ಸಿ 100, ಟೆಂಪೋ ಟ್ರಾವೆಲರ್ 50 ಹಾಗೂ 10 ಸೀಟರ್ನ ಕ್ರೂಸರ್ 50 ಸೇರಿದಂತೆ ಪ್ರವಾಸಿಗರ ಕಾರ್, ಜೀಪ್ ಇನ್ನಿತರೆ ವಾಹನಗಳಿಗೆ 300ಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದ್ದು, ಪ್ರತಿ ಸ್ಲಾಟ್ನಲ್ಲಿ ಒಟ್ಟು 600 ವಾಹನಗಳಂತೆ ಒಂದು ದಿನಕ್ಕೆ 1200 ವಾಹನಗಳ ಮಿತಿಯನ್ನ ನಿಗದಿ ಮಾಡಲಾಗಿದೆ. ಇನ್ನು ಪ್ರವಾಸಿಗರು ಪ್ರವಾಸವನ್ನ ಕೈಗೊಳ್ಳುವ ಮುಂಚಿತವಾಗಿಯೇ ಆನ್ಲೈನ್ನ ಮೂಲಕ ಪ್ರವಾಸ ಶುಲ್ಕವನ್ನ ಪಾವತಿಸಬೇಕಾಗಿದ್ದು, ಅಧಿಕೃತ ವೆಬ್ಸೈಟ್ ಲಿಂಕ್ ಹಾಗೂ QR ಕೋಡ್ ಇಲ್ಲಿದೆ. ಇನ್ನು ಪ್ರವಾಸಿಗರಲ್ಲಿ ಜಿಲ್ಲಾಡಳಿತ ಮತ್ತು ಪ್ರವಾಸೋದ್ಯಮ ಇಲಾಖೆಯ ವತಿಯಿಂದ ವಿಶೇಷ ಮನವಿಯನ್ನ ಕೂಡ ಮಾಡಲಾಗಿದ್ದು, ಪ್ರವಾಸಿಗರು ಯಾವುದೇ ಪ್ರವಾಸಿ ತಾಣಗಳಿಗೆ ಭೇಟಿ ನೀಡುವ ಸಂದರ್ಭದಲ್ಲಿ ಪ್ಲಾಸ್ಟಿಕ್ ಬಳಸದೆ ಸ್ವಚ್ಛತೆಯನ್ನ ಕಾಪಾಡುವ ಮೂಲಕ ನಮ್ಮ ಸುಂದರ ಪ್ರಕೃತಿಯನ್ನ ಕಾಪಾಡಿಕೊಳ್ಳಬಹುದಾಗಿದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.